ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಫ್ರಾಕ್ ಸ್ಟಿಚಿಂಗ್ ಮಾಡೋಣ ಬನ್ನಿ. ಒಂದು ಸ್ಯಾರಿಯಲ್ಲಿ ಆಲ್ರೆಡಿ ಕಟ್ಟಿಂಗ್ ವಿಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಈ ರೀತಿ ನೆಕ್ನ ಇವಾಗ ಕಟ್ ಮಾಡ್ಕೋತಾ ಇದ್ದೀನಿ. ನೀವು ಕಟ್ಟಿಂಗ್ ಮಾಡುವಾಗಲೂ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ನಾನು ಈಗಲೇ ಕಟ್ ಮಾಡಿಕೊಂಡು ಈಗ ಮಾಮೂಲಿ ಮೇನ್ ಪೀಸ್ ಇರುತ್ತಲ್ಲ, ಅದು ಉಲ್ಟಾ ಸೀದಾ ನೋಡಿಕೊಂಡು ಅದ್ರ ಮೇಲೆ ಇಟ್ಟು ಅದು ಇನ್ನೌಟ್ ಮಾಡಿಬಿಡೋಣ ಅಂತ ನೋಡಿದೆ. ಇನ್ನೌಟ್ ಮಾಡಿದ್ರೆ ಅದು ತೆಳ್ಳಗಿರೋದ್ರಿಂದ ಬಟ್ಟೆ ಎಲ್ಲ ಕಾಣಿಸುತ್ತೆ ಮೇಲೆ. ನಾವು ಇನ್ನೌಟ್ ಮಾಡಲಿಲ್ಲ, ಕ್ಯಾನ್ವಾಸ್ ಕೊಡಲಿ, ಅದು ಮೇಲ್ಗಡೆ ಕಾಣುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಫುಲ್ಲು ಸ್ಟಿಚ್ ಮಾಡಿಬಿಟ್ಟು ಎಕ್ಸ್ಟ್ರಾ ಪೀಸ್ ಕೊಡೋಣ ಅಂದ್ಬಿಟ್ಟಿದ್ದೆ. ಹಾಗೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಕೆಳಗಡೆ ಇನ್ನೌಟ್ ಮಾಡೋಕ್ಕಾಗಲ್ಲ. ಏನಕ್ಕಪ್ಪ ಅಂದರೆ ಕೆಳಗಡೆ ನಾವು ಫ್ರಾಕ್ ಅಟ್ಯಾಚ್ ಮಾಡೋದ್ರಿಂದ ಇನ್ನೌಟ್ ಅವಶ್ಯಕತೆ ಇಲ್ಲ. ಅದಕ್ಕೆ ಸುತ್ತ ಸ್ಟಿಚ್ ಹಾಕೋತಾ ಇದ್ದೀನಿ ಸುಮ್ಮನೆ. ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ನಾವು ಇದಕ್ಕೆ ಎಕ್ಸ್ಟ್ರಾ ಲೈನಿಂಗ್ ಪೀಸ್ ಕಟ್ ಮಾಡಿಕೊಂಡು ಕೊಡಬೇಕಾಗುತ್ತೆ. ಕ್ಯಾನ್ವಾಸು ಕೊಡ್ಬೋದು, ನಾನು ಕ್ಯಾನ್ವಾಸ್ ಏನು ಕೊಡ್ತಾಯಿಲ್ಲ, ಮಾಮೂಲಿ ಎಕ್ಸ್ಟ್ರಾ ಲೈನಿಂಗ್ ಪೀಸ್ನೇ ಕಟ್ ಮಾಡಿಕೊಂಡು ಅದು ಏನು ಶೇಪ್ ಇದೆ ಆ ಶೇಪ್ಗೆ ಕೊಡೋಣ ಅಂದ್ಬಿಟ್ಟು ಸುತ್ತ ಸ್ಟಿಚ್ ಹಾಕೋತಾ ಇದ್ದೀನಿ. ಓಕೆನಾ. ಏನಕ್ಕಪ್ಪ ಅಂದರೆ ಅದು ತೆಳ್ಳಗಿರೋ ಬಟ್ಟೆಗಳಿಗೆ ನೀವು ಇದೇ ಮಾಡಬೇಕು, ಎಕ್ಸ್ಟ್ರಾ ಲೈನಿಂಗ್ ಪೀಸ್ ತೊಗೊಂಡು ಕೊಡಬೇಕು. ಉಲ್ಟಾ ತಿರುಗಿಸಿದ್ರೆ ಮೇಲೆ ಕಾಣಿಸುತ್ತೆ ನಾವು ಸ್ಟಿಚಿಂಗ್ ಮಾಡಿರೋದು ಬಟ್ಟೆ. ಅದು ಏನು ಫೋಲ್ಡ್ ಆಗಿರುತ್ತಲ್ಲ ಅದು ಆಚೆಗೆ ಹೋಗೋಲ್ಲ, ಮೇಲೆ ಮಧ್ಯದಲ್ಲೇ ಇರೋದ್ರಿಂದ ಅದು ಮೇಲ್ಗಡೆ ಕಾಣಿಸುತ್ತೆ. ಅದಕ್ಕೆ ಅವಂಥ ಟೈಮಲ್ಲಿ ಅಂಥ ಬಟ್ಟೆಗಳು, ತೆಳ್ಳಗಿರೋ ಬಟ್ಟೆಗಳಿಗೆ, ನೆಟ್ಟೆಡ್ ಬಟ್ಟೆಗಳಿಗೆ ನೀವು ಎಕ್ಸ್ಟ್ರಾ ಪೀಸ್ ಕೊಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ. ಅಂದರೆ ಎಕ್ಸ್ಟ್ರಾ ಲೈನಿಂಗ್ ಪೀಸ್ ತೊಗೊಂಡು ನಾವು ಏನು ನೆಕ್ ಶೇಪ್ ಇರುತ್ತೆ ಅದೇ ಶೇಪ್ಗೆ ಕಟ್ ಮಾಡಿಕೊಂಡು ರೆಡಿ ಮಾಡಬೇಕಾಗುತ್ತೆ. ಆ ರೀತಿ ಮಾಡ್ಕೋಬೇಕು. ಇಲ್ಲಾಂದರೆ ನೆಕ್ ಅದೇ ಇನ್ನೌಟ್ ಮಾಡೋಕ್ಕೆ ಹೋದರೆ ಅದು ಒಳಗಡೆ ಸ್ಟಿಚ್ ಮಾಡಿರೋ ಬಟ್ಟೆ ಎಲ್ಲ ಮೇಲೆ ಕಾಣಿಸುತ್ತೆ. ತೆಳ್ಳಗಿರೋ ಬಟ್ಟೆಗಳಿಗೆ ಮಾತ್ರ ನಾನು ಹೇಳಿದ್ನಲ್ಲ, ನೆಟ್ಟೆಡ್ ಬಟ್ಟೆಗಳಿಗೆ ಆ ಥರ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಪೀಸ್ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಶೋಲ್ಡರ್ ಇದು ಡಾಟ್ ಇಟ್ಕೋಬೇಕು. ಡಾಟ್ ಬಂದ್ಬಿಟ್ಟು ಶೋಲ್ಡರ್ ಮಧ್ಯೆ ಬರೋ ಥರ ಇಟ್ಕೊಳ್ಳಿ ಈ ರೀತಿ. ಹಾಗೇ ಆವಾಗ ಫಿಟ್ಟಿಂಗ್ ನೀಟಾಗಿ ಬರುತ್ತೆ. ಆಮೇಲೆ ಈ ಕಡೆ ಸೈಡಲ್ಲಿ 1 ಇಂಚು ಮಾರ್ಕ್ ಮಾಡಿ ಈ ಥರ ಕ್ರಾಸಾಗಿ ಕಟ್ ಮಾಡಬೇಕಾಯಿತು. ಆ್ಯಕ್ಚುಲಿ ಇದು ಕಟ್ಟಿಂಗಲ್ಲೇ ಕಟ್ ಮಾಡಬೇಕಿತ್ತು, ಮರ್ತುಬಿಟ್ಟಿದ್ದೆ. ಆಮೇಲೆ ಇವಾಗ ಕಟ್ ಮಾಡಿಕೊಂಡೆ ಸ್ಟಿಚಿಂಗ್ ಮಾಡ್ತಾ ಮತ್ತು ಈ ಪೀಸು ಮತ್ತು ಇನ್ನೊಂದು ಪೀಸು ಇವಾಗ ಸ್ಟಿಚ್ ಮಾಡಬೇಕಲ್ಲ, ಅದಕ್ಕೆ ಮೊದಲೇ ಕಟ್ ಮಾಡಿಬಿಡೋಣ ಅಂತ 1 ಇಂಚು ತೆಗೆದುಬಿಡಿ. ಏನಕ್ಕಪ್ಪ ಅಂದರೆ ಅದು ಒಂಥರ ನೀಟಾಗಿ ಸೊಂಟದ ಹತ್ರ ನೀಟಾಗಿ ರೌಂಡ್ ಶೇಪ್ ಬರುತ್ತೆ. ಇಲ್ಲಾಂದರೆ ಜೋತ್ ಬಿದ್ದಂಗೆ ಆಗುತ್ತೆ, ಫಿನಿಶಿಂಗ್ ಬರೋಲ್ಲ. ನೀವು ಎಷ್ಟೇ ಇದಾಗಿದ್ರೂ ಅಲ್ಲಿ ಕ್ರಾಸಾಗಿ ಕೆಳಗಡೆ ಬಿತ್ಕೊಂಡಂಗೆ ಆಗುತ್ತೆ ಡ್ರೆಸ್ಸು. ಆವಾಗ ಏನಾಗುತ್ತೆ, ಆ ಥರ ಕ್ರಾಸಾಗಿ ಕಟ್ ಮಾಡೋದ್ರಿಂದ ಕರೆಕ್ಟಾಗಿ ನಿಮಗೆ ಸೊಂಟ ಸುತ್ತಳತೆ ನೀಟಾಗಿ ಕೂತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಅಷ್ಟೇ 1 ಇಂಚು ತೆಗಿಬೇಕು. ಇವಾಗ ಇದು ಪ್ರಿನ್ಸ್ ಕಟ್ ಥರ ಮಾರ್ಕ್ ಮಾಡಿದ್ದೀನಲ್ವ, ಅದನ್ನು ಇದೇನು ಕಟ್ಟಿಂಗ್ ಮಾಡಿಲ್ಲ, ನಾನು ಮಾರ್ಕ್ ಮಾತ್ರ ಮಾಡಿದ್ದೀನಿ. ಓಕೆನಾ. ಇವಾಗ ಇದಕ್ಕೆ ಏನಪ್ಪ ಮಾಡಬೇಕು ಅಂದರೆ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡ್ಬಿಟ್ಟು ಅದು ಪ್ರಿನ್ಸ್ ಕಟ್ ಮಾರ್ಕ್ ಮಾಡಿದ್ದೀನಲ್ಲ, ಅಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಟ್ಟು ಹಾಗೇ ಹಿಡಿಯೋದು. ಅದೇನು ಕಟ್ಟಿಂಗ್ ಮಾಡೋದಕ್ಕೆ ಹೋಗಲ್ಲ, ಶೇಪ್ ಮಾತ್ರ ಆ ಥರ ಕಾಣಿಸ್ಬೇಕು. ಡಾಟ್ ಗಿಟ್ಟೇನು ಕಟ್ ಮಾಡಲ್ಲ. ಓಕೆನಾ. ನಾವೇನು ಡಾಟ್ ಹಿಡಿತೀವಿ ಆ ಥರನೇ ಸ್ವಲ್ಪ ಶೇಪ್ ಕೊಡೋದು, ಪ್ರಿನ್ಸ್ ಕಟ್ ಥರ ಅಷ್ಟೇ. ಈ ರೀತಿ ಸುತ್ತ ಸ್ಟಿಚ್ ಮಾಡ್ಕೊಳ್ಳಿ ಫಸ್ಟು. ಸ್ಟಿಚಿಂಗ್ ಆದಮೇಲೆ ಆ ಎಕ್ಸ್ಟ್ರಾ ಬಟ್ಟೆ ಬರುತ್ತಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಆಮೇಲೆ ನೆಕ್ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೆಕ್ ಸ್ಟಿಚ್ ಮಾಡ್ಕೊಳ್ಳೋಕೆ ಮುಂಚೆ ಇದು ಪ್ರಿನ್ಸ್ ಕಟ್ಟೋದು ಮಾಮೂಲಿ ರೆಡಿ ಮಾಡ್ಕೋಬೇಕಾಗುತ್ತೆ. ಅದೇನು ಶೇಪ್ ಇದೆ ಹಾಗೇ ಅದನ್ನು ಒಂದು ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ಓಕೆನಾ. ನೋಡಿ ಈ ರೀತಿ ಬಂತು. ಇವಾಗ ಸುತ್ತ ಆದಮೇಲೆ ಇವಾಗ ಈ ರೀತಿ ಒಂದು ಸ್ಟಿಚ್ ಹಾಕ್ಕೊಂಬಿಡಿ. ಅದೇನು ನನಗೆ ಮಾರ್ಕ್ ಮಾಡಿದ್ದೀವಲ್ಲ ಅದ್ರ ಮೇಲೆ, ಪ್ರಿನ್ಸ್ ಕಟ್ ಥರ ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲೇನು ಜಾಸ್ತಿ ಹಿಡಿಯೋಕ್ಕೆ ಹೋಗ್ಬೇಡಿ. ಮಾಮೂಲಿ ಡಾಟ್ ಹೇಗೆ ಹಿಡಿತೀವೋ ಹಂಗೆ ತುದಿಗೆ ಬನ್ನಿ. ಆಮೇಲೆ ಕಂಕ್ಳ ಹತ್ರ ಹೇಗೆ ಹಿಡಿತೀವೋ ಸೇಮ್ ಹಂಗೇ ಕ್ರಾಸಾಗಿ ಇಟ್ಕೊಳ್ಳಿ ಅಷ್ಟೇ. ಇನ್ನೇನಲ್ಲೇನು ಕಟಿಂಗ್ ಗಿಟಿಂಗ್ ಏನು ಇರಲ್ಲ, ಶೇಪ್ ಮಾತ್ರ ಆ ಥರ ಕಾಣಿಸುತ್ತೆ. ನಿಮ್ಗೆ ನೋಡೋದಕ್ಕೆ ಪ್ರಿನ್ಸ್ ಕಟ್ ಇದು ಅನ್ನೋ ಥರ ಇರುತ್ತೆ. ಯಾಕೆಂದರೆ ಚೆಸ್ಟ್ ಇಲ್ಲದೆ ಇದ್ದವ್ರಿಗೆ ಈ ಮೆಥಡೇ ಯೂಸ್ ಮಾಡ್ಕೊಳ್ಳಿ. ಕಟ್ ಮಾಡಿ ಸ್ಟಿಚ್ ಮಾಡಿ ಅವೆಲ್ಲ ಮಾಡೋಕ್ಕೋದ್ರೆ ಕಪ್ಸು ದೊಡ್ಡದಾಗುತ್ತೆ. ಈ ಥರ ಮಾಡಿದ್ರೆ ಫಿಟ್ಟಿಂಗ್ ನೀಟಾಗಿ ಕೂತ್ಕೊಳ್ಳುತ್ತೆ. ಒಂದು ಸ್ವಲ್ಪ ಪ್ರಿನ್ಸ್ ಕಟ್ ಥರ ಒಂಥರ ಫಿನಿಶಿಂಗ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ಅಂದರೆ ಸಣ್ಣ ಇರೋರಿಗೆ ಈ ಮೆಥಡ್ನ ಯೂಸ್ ಮಾಡ್ಕೊಳ್ಳಿ. ಈ ರೀತಿ ಬಂತು ನೋಡಿ, ನೀಟಾಗಿ ಬಂತು. ಈಗ ನೆಕ್ ರೆಡಿ ಮಾಡ್ಕೋಬೇಕು. ನೆಕ್ ಬಂದುಬಿಟ್ಟು ಸ್ವೀಟ್ ಆರ್ಟ್ ನೆಕ್ಕು ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಎಕ್ಸ್ಟ್ರಾ ಲೈನಿಂಗ್ ಪೀಸ್ ತೊಗೋಬೇಕು. ನಾನು ಹೇಳಿದ್ನಲ್ಲ, ಇನ್ನೌಟ್ ಮಾಡೋದಕ್ಕಾಗಲ್ಲ. ಇಲ್ಲ ಕ್ಯಾನ್ವಾಸು ತೊಗೋಬೋದು, ನಾನು ಕ್ಯಾನ್ವಾಸ್ ಏನು ತೊಗೊಂಡಿಲ್ಲ, ಮಾಮೂಲಿ ಲೈನಿಂಗ್ ಬಟ್ಟೆನೇ. ಅದು ಎಷ್ಟು ಉದ್ದ ಇದೆ ಎಷ್ಟು ಅಗಲ ಇದೆ ನೋಡಿ ತೊಗೊಳ್ಳಿ. ಓಕೆನಾ. ನೀವು ಎಷ್ಟು ನೆಕ್ಕು ತೊಗೊಂಡಿರ್ತೀರ ಅಷ್ಟು, ಆಮೇಲೆ ಅಗಲ ಅಷ್ಟು ತೊಗೋಬೇಕಾಗುತ್ತೆ. ಓಕೆನಾ. ಅಷ್ಟು ತೊಗೊಂಡು ಕಟ್ ಮಾಡಿಕೊಂಡು ಅದು ಶೇಪ್ ಹೇಗಿದೆ ಹಾಗೆ ಕಟ್ ಮಾಡ್ಕೋಬೇಕು. ಓಕೆನಾ. ಕಟ್ ಮಾಡಿಬಿಟ್ಟು ಮತ್ತೆ ಆ ಕಡೆನೂ ಎಮ್ಮಿಂಗ್ ಮಾಡೋದಕ್ಕೂ ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಎಮ್ಮಿಂಗ್ ಮಾಡ್ದೇ ಒಳಗಡೆ ಫೋಲ್ಡಿಂಗ್ ಮಾಡಬೇಕಂದ್ರೆ ನೀವು ಕೆಳಗಡೆ ಎಲ್ಲ ಸ್ಟಿಚಿಂಗ್ ಮಾಡಬಾರ್ದು. ಆ ಥರ ಮಾಡಿದ್ರೆ ನೀವು ಹಾಗೆ ಎಮ್ಮಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಫೋಲ್ಡ್ ಮಾಡ್ಕೋಬೋದು. ನಾನು ಆಲ್ರೆಡಿ ಎಲ್ಲ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ, ಹಂಗಾಗಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಎಮ್ಮಿಂಗೇ ಮಾಡ್ದೇ ನಾವು ಯಾವ ರೀತಿ ಅದನ್ನ ಫೋಲ್ಡಿಂಗ್ ಮಾಡ್ಬೋದು ಅಂತ. ಓಕೆನಾ. ಇವಾಗ ಇದು ಸ್ವೀಟ್ ಆರ್ಟ್ ನೆಕ್ ಇಟ್ಟಿದ್ದೀನಿ, ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಲೈನಿಂಗು ಮತ್ತು ಮೇನ್ ಪೀಸ್ ಎರಡೂ ಕಟ್ ಮಾಡಿಕೊಂಡು ಇವಾಗ ಎರಡನ್ನೂ ಸ್ಟಿಚ್ ಮಾಡಿ ಇನ್ನೌಟ್ ಮಾಡಿದ್ರೆ ಅದು ನೀಟಾಗಿ ಫಿನಿಶಿಂಗ್ ಬರುತ್ತೆ. ಎಮ್ಮಿಂಗ್ ಮಾಡ್ಕೋಬೇಕು. ಓಕೆನಾ. ಇವಾಗ ಇದನ್ನು
ಇದನ್ನು ಎಕ್ಸ್ಟ್ರಾ ಪೀಸ್ ತೊಗೊಂಡಿದೆಯಲ್ಲ ಅದು ಇವಾಗ ಶೇಪ್ ಹೇಗಿದೆ ಹಾಗೆ ಇಟ್ಕೊಂಡು ಸುತ್ತ ಒಂದು ಸ್ಟಿಚ್ ಹಾಕ್ಕೊಬಿಡಿ. ಸ್ಟಿಚ್ ಹಾಕ್ಕೊಂಡು ಆ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಈ ಸ್ಟಿಚ್ ಮಾಡಿ ಇನ್ನೌಟ್ ಮಾಡೋದು ಅಷ್ಟೇ. ಇದು ರೆಗ್ಯುಲರಾಗಿ ನಾನು ಕಲಿಯುವಾಗ ತುಂಬ ಇದೇ ಬರ್ತಾಯಿದ್ದು. ಈಗೆಲ್ಲ ಏನು ಮಾಡ್ತಾರೆ ಅಂದರೆ ಮಾಮೂಲಿ ಡೈರೆಕ್ಟಾಗಿ ಕ್ಯಾನ್ವಾಸ್ನೇ ಅಟ್ಯಾಚ್ ಮಾಡಿಬಿಟ್ಟು ಐರನ್ ಮಾಡಿಬಿಟ್ಟು ಹಾಗೆ ಸ್ಟಿಚ್ ಮಾಡಿ ಇನ್ನೌಟ್ ಮಾಡಿಬಿಡ್ತಾರೆ. ಅಂದರೆ ಕ್ಯಾನ್ವಾಸ್ ಸ್ಟಿಫಾಗಿ ಎಲ್ಲ ಐರನ್ ಮಾಡಿ ಕೂತ್ಕೊಳ್ಳೋ ಥರ ಮಾಡಿಬಿಡ್ತಾರೆ, ಇಲ್ಲ ಸ್ಟಿಚಿಂಗ್ ಮಾಡಿಬಿಡ್ತಾರೆ. ಈಗ ಆವಾಗೆಲ್ಲ ಈ ಥರ ಎಕ್ಸ್ಟ್ರಾ ಪೀಸೇ ಕೊಡ್ತಾಯಿದ್ರು. ಲೈನಿಂಗ್ ಆದರೂ ಸರಿ, ಎಲ್ಲ ಎಕ್ಸ್ಟ್ರಾ ಲೈನಿಂಗ್ ಪೀಸ್ ಆದರೂ ಸರಿ, ಇಲ್ಲ ಕ್ಯಾನ್ವಾಸ್ ಆದರೂ ಸರಿ, ಈ ಥರ ಎಕ್ಸ್ಟ್ರಾ ಪೀಸ್ ಕೊಟ್ಟೇ ಮಾಡ್ತಾಯಿದ್ದಿದ್ದು. ಈಗೆಲ್ಲ ಸ್ವಲ್ಪ ಅಪ್ಡೇಟ್ ಆಗಿರೋದ್ರಿಂದ ಏನು ಮಾಡ್ತಾರೆ, ಎಕ್ಸ್ಟ್ರಾ ಪೀಸ್ ಕಡಿಮೆ, ಈ ಥರ ನೆಟ್ಟೆಡು ತೆಳ್ಳಗಿರೋ ಬಟ್ಟೆಗೆ ಕೊಡಲೇಬೇಕು. ಕ್ಯಾನ್ವಾಸ್ ಆದರೂ ಸರಿ, ಇಲ್ಲ ಮಾಮೂಲಿ ಪೀಸ್ ಆದರೂ ಸರಿ. ನೀವು ಕ್ಯಾನ್ವಾಸ್ ತೊಗೊಂಡ್ರೆ ಎಕ್ಸ್ಟ್ರಾ ಪೀಸ್ ತೊಗೊಂಡು ಅಟ್ಯಾಚ್ ಮಾಡಿ ಈ ಥರ ಇನ್ನೌಟ್ ಮಾಡಬೇಕು. ಇಲ್ಲ ಮಾಮೂಲಿ ಲೈನಿಂಗ್ ಬಟ್ಟೆ ತೊಗೊಂಡು ಈ ಥರ ನಾನು ಲೈನಿಂಗ್ ಬಟ್ಟೆ ಅಷ್ಟೇ ಕೊಟ್ಟಿರೋದು ನೋಡಿ, ಈ ರೀತಿ ಇಟ್ಕೊಂಡು ಮಧ್ಯದಲ್ಲಿ ಇಟ್ಕೊಳ್ಳಿ. ಕರೆಕ್ಟಾಗಿ ಮಧ್ಯದಲ್ಲಿ ಇಟ್ಕೊಂಡು ಅಲ್ಲಿಂದ ಸ್ಟಿಚ್ ಮಾಡ್ಕೊಳ್ಳಿ. ಯಾಕೆಂದರೆ ಬಿಗಿನರ್ಸ್ಗೆ ನೀವು ಮೇಲ್ಗಡೆಯಿಂದ ಇಟ್ಟಾಗ ಅದು ಕರೆಕ್ಟಾಗಿ ಮಧ್ಯಕ್ಕೆ ಬರ್ದೇ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗ್ಬೋದು. ಅದಕ್ಕೆ ಮಧ್ಯದಲ್ಲಿಂದ ನೀಟಾಗಿ ಒಂದು ಕಡೆ ಸ್ಟಿಚ್ ಮಾಡಿ, ಆಮೇಲೆ ಇನ್ನೊಂದು ಕಡೆ ಸ್ಟಿಚ್ ಮಾಡಿ ನ್ಯಾಚ್ ಹಾಕ್ಕೊಂಡ್ಬಿಟ್ಟು ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಬಿಡಿ. ಅಷ್ಟೇ ಇದು. ತುಂಬಾ ಸುಲಭ. ಅದು ಸ್ವೀಟ್ ಆರ್ಟ್ ನೆಕ್. ಇದು ನಿಮ್ಗೆ ಏನಾದರೂ ಕ್ಯಾನ್ವಾಸ್ ಕೊಡಬೇಕು ಅಂದರೆ ಕೊಟ್ಕೋಬೋದು, ಇಲ್ಲ ಬೇರೆ ಡಿಸೈನ್ ಬೇಕು ಅಂದರೂ ರೆಡಿ ಮಾಡ್ಕೋಬೋದು. ಓಕೆನಾ. ತುಂಬಾ ಬ್ಯೂಟಿಫುಲ್ಲಾಗಿ ನೀಟಾಗಿ ಬರುತ್ತೆ. ಓಕೆನಾ. ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡು ನಾನು ಹೇಳ್ದಂಗೆ ಪಾಯಿಂಟ್ ಹೊಲಿಗೆ ಹಾಕಿ ಅದನ್ನು ಇನ್ನೌಟ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ನೆಕ್ಕು ರೆಡಿಯಾಗುತ್ತೆ. ಪ್ರಿನ್ಸ್ ಕಟ್ ಫ್ರಾಕ್ ಅಂತಲೇ ಹೇಳ್ಬೋದು. ಇದು ಫ್ರಾಕ್ ಟಾಪ್ ಅಂದರೆ, ಇಲ್ಲ ಡ್ರೆಸ್ ಅಂದರೆ, ಇದು ಗೌನ್ ಅಂದರೆ ಲೆಂತ್ ಜಾಸ್ತಿ ಬರುತ್ತೆ. ಇದು ಫ್ರಾಕ್ ಥರ ಅವ್ರಿಗೆ ಮಂಡಿವರೆಗೂ ಬೇಕು, ಆಮೇಲೆ ಡೈಲಿ ಯೂಸಿಗೆ ಬೇಕು ಅನ್ನೋದಕ್ಕೋಸ್ಕರ ಈ ಥರ ಅವ್ರೇನು ಡಿಸೈನ್ ಏನು ಹೇಳಿಲ್ಲ, ನಾನೇ ಇಟ್ಟು ರೆಡಿ ಮಾಡ್ತಾ ಇರೋದು. ಒಟ್ಟಲ್ಲಿ ನೀಟಾಗಿ ಕುತ್ಕೋಬೇಕು, ನೀಟಾಗಿರಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ದಾರೆ. ಹಂಗೆ ಒಬ್ಬೊಬ್ರು ಕಸ್ಟಮರ್ ಆ ಥರ ಇರ್ತಾರೆ. ಅವ್ರಿಗೆ ಈ ಥರನೇ ಬೇಕು ಅನ್ನೋರು ಇರ್ತಾರೆ. ಏನೂ ಮಾಡೋಕ್ಕಾಗಲ್ಲ, ಅವಾಗ ಅದೇ ರೀತಿಯೇ ರೆಡಿ ಮಾಡಬೇಕಾಗುತ್ತೆ. ಇವ್ರು ಏನೂ ಹೇಳಿಲ್ಲ, ಹಾಗಾಗಿ ಈ ರೀತಿ ರೆಡಿ ಮಾಡ್ತಾ ಇರುವಂಥದ್ದು. ತುಂಬಾ ಚೆನ್ನಾಗಿದೆ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ನೀಟಾಗಿ ಫೋಲ್ಡ್ ಮಾಡಿ ನಾನು ಹೇಳ್ದಂಗೆ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಂಬಿಡಿ. ಆಮೇಲೆ ಎಮ್ಮಿಂಗ್ ಮಾಡ್ಕೊಬೋದು, ಅದೇನು ತೊಂದರೆ ಇಲ್ಲ. ಓಕೆನಾ. ಇದು ಸ್ಟಿಚಿಂಗ್ ಆದಮೇಲೆ ನೆಕ್ಕು ಹಿಂದೆ ಕಡೆ ಪೀಸನ್ನು ಹಾಗೆ ಮಾಡಬೇಕು. ಇವಾಗ ಅದನ್ನು ನಾವು ಇನ್ನೌಟ್ ಮಾಡಿಲ್ಲ, ಅದಕ್ಕೂ ಎಕ್ಸ್ಟ್ರಾ ರೌಂಡ್ ಶೇಪ್ ಕೊಟ್ಟಿದ್ದೀನಿ. ಅದಕ್ಕೂ ಅಷ್ಟೇ ಇದೇ ಥರನೇ ಕಟ್ ಮಾಡ್ಕೋಬೇಕು ಲೈನಿಂಗ್ ಪೀಸ್ನ. ಅಂದರೆ ಎಕ್ಸ್ಟ್ರಾ ಲೈನಿಂಗ್ ಪೀಸ್ ಕಟ್ ಮಾಡಿಕೊಂಡು ಸುತ್ತ ಪೀಸ್ ತೊಗೊಂಡು ಆ ಪೀಸ್ಗೆ ಸುತ್ತ ಸ್ಟಿಚ್ ಮಾಡಿ ಆಮೇಲೆ ಅದನ್ನು ಇನ್ನೌಟ್ ಮಾಡ್ಕೋಬೇಕು. ಓಕೆನಾ. ತುಂಬಾ ಈಸಿಯಾಗಿ ಮಾಡ್ಬೋದು, ತುಂಬ ಏನು ಕಷ್ಟ ಏನಿಲ್ಲ. ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ನೀವು ನಿಮ್ಮ ಮಕ್ಕಳಿಗೆ ಒಂದು ಡ್ರೆಸ್ಸು ಹೊಲ್ಕೊಡಿ, ಇಲ್ಲ ನಿಮ್ಮ ಬಟ್ಟೆನೇ ಒಂದು ಹೊಲ್ಕೊಂಡ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆನಾ. ನೋಡಿ ಈ ರೀತಿ ಮಾರ್ಕ್ ಇಟ್ಕೊಂಡು ಇದಕ್ಕೂ ಅಷ್ಟೇ ನಾನು ಹೇಳ್ದಂಗೆ ಅದು ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ ನೋಡಿ ಲೈನಿಂಗ್ ಬಟ್ಟೆನ ತೊಗೊಳ್ಳಿ. ಓಕೆನಾ. ನೀವು ಎಷ್ಟು ಅಗಲ ತೊಗೊಂಡಿರ್ತೀರಾ, ಎಷ್ಟು ಉದ್ದ ತೊಗೊಂಡಿರ್ತೀರಾ, ಅದು ನೆಕ್ಕಿ ಏನಿದೆ ಅದಕ್ಕಿಂತ 2 ಇಂಚ್ ಉದ್ದ ತೊಗೋಬೇಕಾಗುತ್ತೆ ಅಗಲ. ಯಾಕೆಂದರೆ ಔಟ್ಲೈನಲ್ಲಿ ನಾವು ಎಮ್ಮಿಂಗ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಅದೆಷ್ಟಿದೆ ಅಷ್ಟೇ ತೊಗೊಂಡ್ಬಿಟ್ರೆ ಆಮೇಲೆ ಎಮ್ಮಿಂಗ್ ಮಾಡೋಕ್ಕಾಗಲ್ಲ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಅವಾಗ ನಾವು ಎಮ್ಮಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆನಾ. ಇವಾಗ ಈ ರೀತಿ ಕಟ್ ಮಾಡಿಕೊಂಡು ರೌಂಡ್ ಶೇಪ್ ಕೊಟ್ಟು ಅದಕ್ಕೆ ಸೈಡಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ಔಟ್ ಸೈಡಲ್ಲಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಡೈರೆಕ್ಟಾಗಿ ಇಟ್ಟು ಸ್ಟಿಚ್ ಮಾಡಿ ಇನ್ನೌಟ್ ಮಾಡಿದರೆ ಎಮ್ಮಿಂಗ್ ಮಾಡ್ಕೋಬೋದು. ಓಕೆನಾ. ಕೆಲವ್ರು ಬೇಕು ಅಂದರೆ ಸ್ಟಿಚಿಂಗೂ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ನಿಮಗೆ ಸ್ಟಿಚಿಂಗೇ ಇರಲಿ ಎಮ್ಮಿಂಗ್ ಮಾಡೋರು ಯಾರಪ್ಪ ಅನ್ನೋರು ಕರೆಕ್ಟಾಗಿ ಒಂದು ಪಾಯಿಂಟ್ಗೆ ಸ್ಟಿಚ್ ಹಾಕೊಂಡ್ಬಿಟ್ರೆ ಅದಾಗುತ್ತೆ. ನೀವು ಕೆಲವೊಂದು ರೆಡಿಮೇಡ್ ಡ್ರೆಸ್ಸಲ್ಲಿ ನೋಡಿರಬಹುದು, ಇದೇ ರೀತಿ ಎಮ್ಮಿಂಗೂ ಮಾಡಿರಲ್ಲ, ಹಾಗೆ ಬಿಟ್ಬಿಟ್ಟಿರ್ತಾರೆ, ಇನ್ನೌಟ್ ಮಾಡಿಬಿಟ್ಟು ಬಿಟ್ಬಿಟ್ಟಿರ್ತಾರೆ. ಕೆಲವೊಂದು ಡ್ರೆಸ್ಗಳು ನಮ್ಮ ಹತ್ರನೇ ಬಂದಾಗ ಎಮ್ಮಿಂಗ್ ಮಾಡ್ಕೊಡಿ ಈ ಥರ ಆಗೋಗಿದೆ ಅಂತೆಲ್ಲ ಹೇಳ್ತಾರೆ. ಅದು ಮರ್ತು ಬಿಟ್ಟಿರ್ತಾರೋ ಬೇಕು ಅಂತ ಬಿಟ್ಟಿರ್ತಾರೋ ಗೊತ್ತಿಲ್ಲ, ಒಟ್ಟಲ್ಲಿ ಅದು ಹಾಗೆ ಬಿಟ್ಬಿಟ್ಟಿರ್ತಾರೆ. ಕೆಲವೊಂದು ಡ್ರೆಸ್ಸಲ್ಲಿ, ಎಲ್ಲ ಡ್ರೆಸ್ಸಲ್ಲೂ ಇರೋಲ್ಲ, ಒಂದು ಡ್ರೆಸ್ಸಲ್ಲಿ ಆಗಿರುತ್ತೆ. ಹಾಗಾಗಿ ನೀವು ಆ ಥರ ಇವಾಗ ನೋಡಿ ಇದು ಅಷ್ಟೇ ಮಧ್ಯದಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿ ಇಟ್ಕೊಂಡು ನೀಟಾಗಿ ರೌಂಡ್ ಶೇಪ್ ಕೊಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಇವಾಗ ಈ ರೀತಿ ಸ್ಟಿಚ್ ಮಾಡಿಕೊಂಡು ನೀಟಾಗಿ ಬರುತ್ತೆ. ಇವಾಗ ಇದು ರೆಡಿ ಆದಮೇಲೆ ನ್ಯಾಚ್ ಹಾಕ್ಕೊಳ್ಳಿ. ನ್ಯಾಚ್ ಹಾಕ್ಕೊಳ್ಳೋದು ಮುಖ್ಯ. ರೌಂಡ್ ಶೇಪ್ ಆಗಲಿ ಯಾವ ಶೇಪ್ ಆದರೂ ನ್ಯಾಚ್ ಹಾಕ್ಕೊಳ್ಳೋದು ಮುಖ್ಯವಾಗಿರುತ್ತೆ. ನ್ಯಾಚ್ ಹಾಕ್ಕೊಂಡು ಅದು ಲೈನಿಂಗ್ ಏನಿರುತ್ತೆ ನಾವು ಪಟ್ಟಿ ಕೊಟ್ಟಿದ್ದೀವಲ್ಲ ಅದು ಅದ್ರ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಳ್ಳಿ. ಅದು ಹಾಕ್ಕೊಂಡಾದಮೇಲೆ ಮತ್ತೆ ಅದನ್ನು ಉಲ್ಟಾ ತಿರುಗಿಸ್ಬಿಡ್ಬೇಕು. ಆವಾಗ ಏನಾಗುತ್ತೆ, ಎಮ್ಮಿಂಗ್ ಮಾಡ್ಕೊಳ್ಳೋಕ್ಕೆ ನಮಗೆ ಈಸಿ ಆಗುತ್ತೆ. ಓಕೆನಾ. ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಟೈಲರಿಂಗ್ ಕಲಿಯೋರ್ಗೆ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಟೈಲರಿಂಗ್ ಕಲ್ತ್ಕೋಬೇಕಾ, ಇಲ್ಲ ಬ್ಲೌಸ್ ಬೇಕಾ, ಯಾವುದು ಬೇಕು, ಕಟ್ಟಿಂಗು ವೀಡಿಯೋ, ಸ್ಟಿಚಿಂಗ್ ವೀಡಿಯೋ ಬೇಕು ಅಂದ್ರೂ ನಾನು ಹಾಕ್ತೀನಿ. ಯಾವ ಸೈಜದು ಬೇಕು ನಿಮಗೆ. ನಿಮ್ಗೆ ಇವಾಗ ಮೆಜರ್ಮೆಂಟು ನಮ್ಮ ಸೈಜ್ ಗೊತ್ತಾಗಲ್ಲ ಅಂದರೆ ಆ ಸೈಜ್ ಸೊಂಟದ ಸುತ್ತಳತೆ, ಎದೆ ಸುತ್ತಳತೆ ಹೇಳಿದ್ರೆ ಸಾಕು. ಆವಾಗ ನಾವೇನು ಮಾಡ್ತೀವಿ, ಆ ಎದೆ ಸುತ್ತಳತೆ, ಸೊಂಟ ಸುತ್ತಳತೆ ಇಟ್ಕೊಂಡು ನಿಮಗೆ ಬ್ಲೌಸ್ನ ರೆಡಿ ಮಾಡಿ ತೋರಿಸ್ತೀವಿ. ಆ ಅಳತೆಗೆ ನೀವು ಬೇಕಾದ್ರೆ ಕಟ್ ಮಾಡಿ ಸ್ಟಿಚ್ ಮಾಡ್ಕೋಬೋದು. ಓಕೆನಾ. ತುಂಬಾ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು.
ಈ ರೀತಿ ಸ್ಟಿಚಿಂಗ್ ಆಯಿತು. ಇವಾಗ ಇದು ಸ್ಟಿಚಿಂಗ್ ಆದಮೇಲೆ ಮಧ್ಯಕ್ಕೆ ಒಂದು ನ್ಯಾಚ್ ಹಾಕ್ಕೋಬೇಕು. ಆಮೇಲೆ ನಾವು ಎಕ್ಸ್ಟ್ರಾ ಪೀಸ್ ಏನಿದೆ ಅದನ್ನು ಅಟ್ಯಾಚ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಇದು ರೆಡಿ ಆದಮೇಲೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಕೆಳಗಡೆ ಪೀಸ್ ಇದೆಯಲ್ಲ ಅದಕ್ಕೆ ನಾವು ಫ್ರಿಲ್ ಕೊಡಬೇಕು. ಓಕೆನಾ. ಇವಾಗ ಈ ರೀತಿ ಮಧ್ಯಕ್ಕೆ ನ್ಯಾಚ್ ಹಾಕ್ಕೊಂಬಿಡಿ. ಇವಾಗ ಈ ಪೀಸ್ ಇದೆಯಲ್ಲ, ಇವಾಗ ಇದಕ್ಕೆ ಏನು ಮಾಡಬೇಕಪ್ಪ ಅಂದರೆ ಇದು ಒಳಗಡೆ ಲೈನಿಂಗ್ ಪೀಸ್ನ ಕೆಳಗಡೆ ಫೋಲ್ಡ್ ಮಾಡ್ಕೋಬೇಕು. ಇದು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಏನಕ್ಕಪ್ಪ ಇದು ಅಂದರೆ ಫ್ರಿಲ್ ಕೊಡೋಕ್ಕೆ. ನಾನು ಕೆಳಗಡೆ ಬಾರ್ಡರ್ ಥರ ಮಾಡಿ ತೊಗೊಂಡಿದ್ದೀನಿ. ಎಷ್ಟು 8 ಇಂಚು 8 ಇಂಚ್ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟು ತೊಗೊಳ್ಳಿ. 8, 9, 10 ಎಷ್ಟಾದರೂ ತೊಗೋಬೋದು. ಓಕೆನಾ. ಇವಾಗ ಇದು ಅದನ್ನು ಜಾಯಿಂಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಜಾಯಿಂಟ್ ಮಾಡಿಕೊಂಡು ನಾನು ಆಲ್ರೆಡಿ ಕಟಿಂಗ್ ಮಾಡಿ ಇಟ್ಟಿದ್ದೀನಲ್ಲ ಮೇನ್ ಪೀಸು, ಅದಕ್ಕೆ ಅಟ್ಯಾಚ್ ಮಾಡೋದು. ಅಂದರೆ ಫ್ರಿಲ್ ಕೊಟ್ಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕು. ನಿಮ್ಗೆ ಎಷ್ಟು ಸಣ್ಣದಾಗಿ ಬೇಕು ಅಷ್ಟು ಸಣ್ಣದಾಗಿ ಫ್ರಿಲ್ಗಳನ್ನ ಕೊಟ್ಕೊತಾ ಬನ್ನಿ. ಓಕೆನಾ. ನಾನಿದು 2 ಪೀಸನ್ನು ಜಾಯಿಂಟ್ ಐತೆ, ಹಂಗೆ ಕಟ್ ಮಾಡಿಲ್ಲ. ಏನಕ್ಕಪ್ಪ ಅಂದರೆ ಹೆಂಗಿರು ಫ್ರಿಲ್ ಕೊಡ್ತಾ ಇದ್ದೀವಲ್ಲ, ಫ್ರಿಲ್ ಕೊಟ್ಟಾದಮೇಲೆ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆಯೇ ಫ್ರಿಲ್ ಕೊಡ್ತಾ ಇದ್ದೀನಿ ಸಣ್ಣದಾಗಿ. ಓಕೆನಾ. ನೀಟಾಗಿ ಫ್ರಿಲ್ ಕೊಟ್ಕೊಳ್ಳಿ. ನಾನು ಹೇಳ್ದಂಗೆ ನಿಮ್ಗೆ ಎಷ್ಟು ಸಣ್ಣದಾಗಿ ಬೇಕೋ ದೊಡ್ಡದು ಬೇಕೋ ನೋಡಿಕೊಂಡು ಫ್ರಿಲ್ನ ಕೊಡಿ. ಓಕೆನಾ. ಈ ರೀತಿ ಫ್ರಿಲ್ ಕೊಟ್ಟರೆ ನೀಟಾಗಿರುತ್ತೆ. ಈ ರೀತಿ ಸುತ್ತ ಫ್ರಿಲ್ ಕೊಟ್ಕೊಳ್ಳಿ. ಈ ರೀತಿ ಕೊಟ್ಟಾದಮೇಲೆ ಆಮೇಲೆ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋದು ಮತ್ತು ಸ್ಲೀವ್ ಅಟ್ಯಾಚ್ ಮಾಡೋದು. ನಾನು ಸ್ಲೀವ್ದು ಸಪ್ರೇಟ್ ವೀಡಿಯೋ ಹಾಕಿದ್ದೀನಿ, ಇದಕ್ಕೆ ಜಾಯಿಂಟ್ ಮಾಡಿಲ್ಲ. ಆಮೇಲೆ ಸೈಡ್ ಜಾಯಿಂಟ್ದು ಅಷ್ಟೇ ಅದರಲ್ಲಿದೆ, ಸ್ಲೀವ್ ಅಟ್ಯಾಚ್ ಮಾಡೋದ್ರಲ್ಲಿದೆ. ಹಾಗಾಗಿ ಈ ಥರ ಫ್ರಿಲ್ ಕೊಟ್ಬಿಟ್ರೆ ರೆಡಿ ಆಗುತ್ತೆ ಬ್ಲೌಸ್, ಇದು ಫ್ರಾಕ್. ಓಕೆನಾ. ಫ್ರಾಕ್ ರೆಡಿ ಮಾಡಿಬಿಟ್ಟು ಮತ್ತೆ ಅದಕ್ಕೆ ಏನು ಮಾಡಿದೆ, ಒಂದು ಟ್ಯಾಗ್ ಕೊಟ್ಟಿದ್ದೀನಿ. ಏನಕ್ಕಪ್ಪ ಟ್ಯಾಗ್ ಅಂದರೆ ಸ್ವಲ್ಪ ದಪ್ಪ ಸಣ್ಣ ಇರೋರಿಗೆ ಒಂದು ಸ್ವಲ್ಪ ಟ್ಯಾಗ್ ಇದ್ದರೆ ಕಟ್ಕೊಳ್ಳೋಕ್ಕೆ. ಸಣ್ಣ ಇರೋರ್ಗಂತೂ ಬೇಕು, ದಪ್ಪ ಇರೋರ್ಗೆ ಅವಶ್ಯಕತೆ ಇಲ್ಲ. ಈ ಸಣ್ಣಕ್ಕಿರೋರಿಗೆ ಬೇಕಾಗುತ್ತೆ. ಓಕೆನಾ. ಅವ್ರಿಗೆ ಸ್ವಲ್ಪ ಲಾಡಿ ಹಿಂದೆ ಟ್ಯಾಗ್ ಇಟ್ಬಿಟ್ರೆ ಅದಕ್ಕೆ ಗಂಟು ಹಾಕ್ಕೊಂಡ್ರೆ ಸೈಡ್ ಟೈಟು ಲೂಸು ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಹಾಗಾಗಿ ಟ್ಯಾಗು ಇಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ. ರೆಡಿಮೇಡ್ ಫ್ರಾಕ್ಕಿಂತಲೂ ಸಖತ್ತಾಗಿ ಬಂದಿದೆ. ನೀವು ಆ ಥರ ಓಲ್ಡ್ ಸ್ಯಾರಿ, ನಾವು ಹೊಸ ಸ್ಯಾರಿ ತಂದ್ರೂ ಒಂದು 250ಗೆಲ್ಲ ಸಿಗುತ್ತೆ ಸ್ಯಾರಿ. ತೊಗೊಂಬಂದು ಈ ಥರ ನಿಮ್ಮ ಮಕ್ಕಳಿಗೆ ಹೊಲ್ಕೊಡಿ. ನೀವೇ ಹೊಲ್ದಿದ್ದೀರಾ ಅಂದರೆ ಏನೋ ಒಂಥರ ಖುಷಿ ಅಲ್ವಾ. ಆ ಥರ ಇದೇ ಥರ ಹೊಲ್ದು ಬೇರೆ ಡಿಸೈನೆಲ್ಲ ಹೊಲ್ಕೊಡ್ಬೋದು ನೀವು. ಲಂಗ ಬ್ಲೌಸು, ಗೌನು, ಫ್ರಾಕು, ಮಿಡ್ಡಿ, ಯಾವ ಥರ ಲೆಹೆಂಗ ಎಲ್ಲ ಥರದ್ದು ರೆಡಿ ಮಾಡ್ಕೊಬೋದು. ನಿಮ್ಮ ಹತ್ರ ಇವಾಗ ಹಳೆಯ ಸ್ಯಾರಿಗಳು ತುಂಬಾ ಬಿದ್ದಿರುತ್ತೆ, ಸುಮ್ಮನೆ ವೇಸ್ಟಾಗಿ ಬಿಸಾಕೋ ಬದಲು ಈ ಥರ ರೆಡಿ ಮಾಡಿಕೊಡಿ. ತುಂಬಾ ಮಕ್ಕಳಿಗೆ ಇಷ್ಟ ಆಗುತ್ತೆ. ಟ್ರೈ ಮಾಡಿ. ಈ ಥರ ಒಂದೊಂದು ವೀಡಿಯೋ ನೋಡಿ ನೀವು ಟ್ರೈ ಮಾಡಿ. ಮಿಷಿನ್ ಇದ್ದುಬಿಟ್ರೆ ಒಂದು ಸೆಕೆಂಡ್ ಹ್ಯಾಂಡ್ ಮಿಷಿನ್ ತೊಗೊಳ್ಳಿಲ್ಲ ಅಂದ್ರೂ ತೊಗೊಂಡು ಟ್ರೈ ಮಾಡಿ. ಸ್ವಲ್ಪ ಹೊಲಿತಾ ಇದ್ದರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ನೀವು ಅದನ್ನೇ ಮಾಡ್ತಾ ಬೇಕಾದ್ರೆ ಕೆಲಸದ ಥರನೂ ಅದನ್ನು ಪ್ರೊಫೆಷನಲಾಗೂ ತೊಗೋಬೋದು. ಆಮೇಲೆ ಹಂಗೆ ಕಸ್ಟಮರ್ ಬಂದರೆ ಹಂಗೆ ಕಂಟಿನ್ಯೂ ಮಾಡಿಕೊಂಡು ನಿಮಗೊಂದು ಜಾಬ್ ಅಂತಲೂ ಆಗ್ಬಿಡುತ್ತೆ. ಓಕೆನಾ. ಮನೆಯಲ್ಲೇ ಕೆಲಸ ಎಲ್ಲ ಮಾಡಿಕೊಂಡು ಜಾಬ್ನೂ ಮಾಡ್ಕೋಬೋದು. ಅದೇ ಆಸಕ್ತಿಯಿಂದ ಮಾಡಿ. ಇವಾಗ ನಿಮ್ಮ ಮಕ್ಳಿಗೆ ಹೊಲ್ಕೊಟ್ರೆ ಯಾರಾದರೂ ಕೇಳ್ಬೋದು, ನೋಡಿಬಿಟ್ಟು ನೀವು ಹೊಲ್ದಿದ್ದೀರ ಅಂದಾಗ ಹೊಲ್ಕೊಡಿ ನಮಗೊಂದು ಅಂದರೆ ಹಂಗೆ ಕಂಟಿನ್ಯೂ ಮಾಡಿ. ಅವರಿಂದ ಅವ್ರಿಗೆ, ಒಬ್ಬರಿಂದ ಒಬ್ಬರಿಗೆ ಆ ಥರ ಆದಾಗ ನಿಮ್ಮ ಬಿಸ್ನೆಸ್ಸು ಇಂಪ್ರೂವ್ ಆಗುತ್ತೆ, ನಿಮ್ಮ ಮಕ್ಳಿಗೆ ಹೊಲ್ಕೊಟ್ಟಂಗಾಗುತ್ತೆ. ಮನೇಲಿ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರ ಒಂದು ಕೆಲಸನೂ ಕಲ್ತಂಗಾಗುತ್ತೆ. ಓಕೆನಾ. ಒಂದು ಮಿಷಿನ್ ಅಂತೂ ಸೆಕೆಂಡ್ ಹ್ಯಾಂಡ್ ಮಿಷಿನ್ ತೊಗೊಬಿಡಿ. ಈ ಥರ ಟ್ರೈ ಮಾಡಿ. ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಫ್ರಿಲ್ ಅಂತೂ ಸೂಪರಾಗಿ ಬಂದಿದೆ. ಫ್ರಾಕ್ ಅಂತೂ ಸಖತ್ತಾಗಿದೆ. ಹಾಕ್ಕೊಂಡ್ಮೇಲೆ ಬೇಕಾದ್ರೆ ಒಂದು ಸಲ ತೋರಿಸ್ತೀನಿ ನಾನು. ಓಕೆನಾ. ಈ ರೀತಿ ಬಂತು ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಫ್ರಾಕ್ ಅಂತೂ. ಕ್ರೀಮ್ ಕಲರು ನೆಟ್ಟೆಡ್ ಥರ ಒಂಥರ ಚೆನ್ನಾಗಿದೆ. ಈ ರೀತಿ ಬೇಕಾದರೆ ನೀವು ಟ್ರೈ ಮಾಡ್ಬೋದು. ಓಕೆನಾ. ನಿಮ್ಮ ಹತ್ರ ಹಳೇ ಓಲ್ಡ್ ಸ್ಯಾರಿಗಳಿದ್ದರೆ ಈ ಥರ ಟ್ರೈ ಮಾಡಿ. ಇದು ಲೈನಿಂಗ್ ಬಟ್ಟೆ ಕೆಳಗಡೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಫೋಲ್ಡ್ ಮಾಡಿ ಅದರಲ್ಲಿ ಮೇಲೆ ಇಟ್ಟು ಅಟ್ಯಾಚ್ ಮಾಡಿದ್ರೆ ಆಗೋಯ್ತು. ಓಕೆನಾ. ಈ ಲೈನಿಂಗ್ ಬಟ್ಟೆನ ಕರೆಕ್ಟಾಗಿ ನಾನು ಎಷ್ಟು ಉದ್ದ ಬೇಕು ಅಷ್ಟೇ ತೊಗೊಂಡಿದ್ದೀನಿ. ಫ್ರಿಲ್ಲಿಂದ ಕೆಳಗೆ ತೊಗೊಂಡಿಲ್ಲ, ಫ್ರಿಲ್ ಅಷ್ಟಕ್ಕೆ ತೊಗೊಂಡಿದ್ದೀನಿ. ಫ್ರಿಲ್ ಹಿಡಿಯುವಷ್ಟಕ್ಕೇ, ಹಾಗಾಗಿ ಅಷ್ಟಕ್ಕೇ ಇದನ್ನು ಇಟ್ಟು ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ತುಂಬಾ ಚೆನ್ನಾಗಿ ಬಂದಿದೆ ಫ್ರಾಕ್ ಅಂತೂ. ಒಂದು ಸಲ ನಾನು ಹೇಳ್ದಂಗೆ ನೀವು ಒಳ್ಳೆ ಸ್ಯಾರಿ ಇದ್ದರೆ ಒಂದು ಸಲ ಟ್ರೈ ಮಾಡಿ. ನಿಮ್ಮ ಮಕ್ಕಳಿಗೆ ಯಾರಿಗಾದ್ರೂ ಹೊಲ್ಕೊಡಿ, ಇಲ್ಲ ನೀವೇ ಹೊಲ್ಕೊಡಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಟ್ರೆಂಡಿಂಗಲ್ಲಿರುವಂಥ ಡಿಸೈನು ಅಂತಲೇ ಹೇಳ್ಬೋದು. ಕೆಳಗಡೆ ಫ್ರಿಲ್ ಕೊಡೋದೆಲ್ಲ ತುಂಬಾ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ನೀವು ಯಾವ ರೆಡಿಮೇಡ್ ಡ್ರೆಸ್ಗಳಲ್ಲೂ ನೋಡ್ಬೋದು ಆ ಥರ ಫ್ರಿಲ್ ಕೊಟ್ಟು ಹೊಲ್ಸ್ಕೋತಾರೆ. ಅಂದರೆ ಹೊಲ್ದಿರೋದೇ ಸಿಗುತ್ತೆ ನಿಮಗೆ, ಫ್ರಿಲ್ಲು ಇರೋದೇ ಸಿಗುತ್ತೆ ರೆಡಿಮೇಡ್ ಟಾಪ್ಗಳು. ಹಾಗಾಗಿ ನೀವು ಆ ಥರ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ರೆಡಿ ಆಯಿತು. ಲೈನಿಂಗ್ ಹಾಕಿ ಸ್ಟಿಚ್ ಮಾಡಿರುವಂಥದ್ದು. ಇದು 2 ಭಾಗ ಮಾಡ್ತಾಯಿದ್ದೀನಿ. 2 ಕಡೆನೂ ಭಾಗ ಮಾಡಿ ಈಗ ಅದಕ್ಕೆ ಅಟ್ಯಾಚ್ ಮಾಡಿಬಿಡೋಣ. 2 ಕಡೆನೂ ಒಂದೊಂದು ಪೀಸ್ ಬರುತ್ತೆ. ನಾನು ಎಲ್ಲ ಫ್ರಿಲ್ ಕೊಡೋದಕ್ಕೋಸ್ಕರ ಕಟ್ ಮಾಡಿರಲಿಲ್ಲ, ಒಟ್ಟಿಗೆ ಒಂದೇ ಸಲ ಫ್ರಿಲ್ ಕೊಟ್ಬಿಡೋಣ ಅಂದ್ಬಿಟ್ಟು. ಈಗ ಕೊಟ್ಟಾದಮೇಲೆ ಈ ರೀತಿ ನೀಟಾಗಿ ಒಂದಕ್ಕೆ ಅಟ್ಯಾಚ್ ಮಾಡ್ಕೊಂಬಿಡೋಣ. ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಸುತ್ತ ಸ್ಟಿಚ್ ಹಾಕ್ಕೊಬಿಡ್ಬೇಕು. ಎಲ್ಲೂ ಓಪನ್ ಬಿಡಬಾರ್ದು.
ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡಕ್ಕೂ ಸ್ಟಿಚ್ ಮಾಡಿಬಿಟ್ರೆ ನಾವು ಸೈಡ್ ಜಾಯಿಂಟ್ ಮಾಡುವಾಗ ಡಿಸ್ಟರ್ಬ್ ಆಗೋಲ್ಲ, ಎರಡೂ ನೀಟಾಗಿ ಸೈಡ್ ಜಾಯಿಂಟ್ ಮಾಡ್ಕೋಬೋದು. ಓಕೆನಾ. ನಾನು ಆ್ಯಕ್ಚುಲಿ ಇದ್ದು ಸ್ಲೀವ್ಸು ಒಂಥರ ಬಫ್ ಸ್ಲೀವ್ಸ್ ರೆಡಿ ಮಾಡಿದ್ದೀನಿ, ಅದು ಎಕ್ಸ್ಟ್ರಾ ವೀಡಿಯೋ ಇದೆ, ವೀಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ನಾನು ಇದಕ್ಕೆ ಹಾಕಿಲ್ಲ. ಓಕೆನಾ. ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ತೋರಿಸ್ತೀನಿ. ಅದರಲ್ಲಿ ಸೈಡ್ ಜಾಯಿಂಟ್ ಮಾಡಿರೋದು, ಸ್ಲೀವ್ಸ್ ಡಿಸೈನು ಎಲ್ಲ ಇದೆ. ಓಕೆನಾ. ಇವಾಗ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಫ್ರಾಕು ರೆಡಿ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಇಷ್ಟೇನೇ ಇದು, ಈ ಥರ ಸೈಡು ಆ ಕಡೆ ಈ ಕಡೆ ಎಲ್ಲ ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಸೈಡ್ ಸ್ಟಿಚ್ ಮಾಡುವಾಗ ನೀಟಾಗಿರುತ್ತೆ. ಓಕೆನಾ ಫ್ರೆಂಡ್ಸ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಈ ರೀತಿ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಟ್ರೈ ಮಾಡೋದಕ್ಕೆ ಏನು ತೊಂದರೆ ಇಲ್ಲ, ಮನೆಯಲ್ಲೇ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಈ ಥರದ ಬಟ್ಟೆಗಳಿಗೆ ಟ್ರೈ ಮಾಡಿ, ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಡಿಸೈನು ಸೂಪರಾಗಿ ಬಂದಿದೆ. ನೋಡೋಣ, ಅವ್ರು ಹಾಕ್ಕೊಂಡು ಏನಾದರೂ ಒಂದು ಪಿಕ್ಚರ್ ಕೊಟ್ಟರೆ ಅದನ್ನು ಬೇಕಾದರೆ ನಾನು ಅಪ್ಲೋಡ್ ಮಾಡ್ತೀನಿ, ಹೇಗೆ ಬಂದಿದೆ ಫ್ರಾಕು ಅಂದ್ಬಿಟ್ಟು. ಓಕೆನಾ. ಈ ರೀತಿ ಲೈನಿಂಗೂ ಆ ಕಡೆ ಈ ಕಡೆ ಎಲ್ಲ ಸ್ಟಿಚ್ ಮಾಡಿಕೊಂಡ್ರೆ ತುಂಬಾ ನೀಟಾಗಿರುತ್ತೆ. ಎರಡು ಪೀಸು ಅದೇ ರೀತಿಯೇ ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಫ್ರಾಕ್ನ ರೆಡಿ ಮಾಡ್ಬೋದು. ಓಲ್ಡ್ ಸ್ಯಾರಿ ಇರಲಿ, ಹೊಸ ಸ್ಯಾರಿ ಇರಲಿ, ಯಾವುದೇ ಇದ್ರೂ ತೊಗೊಂಡು ಈ ಥರ ರೆಡಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಫ್ರಾಕು ಅಥವಾ ಗೌನು ಇಲ್ಲ ಲೆಹೆಂಗಾ, ಈಗೆಲ್ಲ ಫ್ಯಾನ್ಸಿದು ನಾನು ಪ್ಲಾಜೋ ಸ್ಟಿಚ್ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಆ ಥರ ಡ್ರೆಸ್ಸು ನೀವು ರೆಡಿ ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಓಕೆನಾ. ಅದರದ್ದೆಲ್ಲ ವೀಡಿಯೋಗಳು ಹಾಕಿದ್ದೀನಿ, ಕಟ್ಟಿಂಗ್ ಆಗಲಿ ಸ್ಟಿಚಿಂಗ್ ಆಗಲಿ ಒಂದ್ಸಲ ಚೆಕ್ ಮಾಡಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗೋ ಥರನೇ ಹೇಳ್ಕೊಟ್ಟಿದ್ದೀನಿ. ಓಕೆನಾ. ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಮಗಿದು ಅರ್ಥ ಆಗಿಲ್ಲ, ಇದಕ್ಕೆ ಏನು ಅಂತ ನಾನು ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಷ್ಟೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಈ ರೀತಿ ಮಧ್ಯದಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಅದ್ರ ಮಧ್ಯ ಮೇಲ್ಗಡೆ ಬಾಡೆ ಪಾರ್ಟ್ ಇರುತ್ತಲ್ಲ ಅದ್ರ ಮಧ್ಯ, ಅದಕ್ಕೂ ಮಧ್ಯದಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಹಿಂಗೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಓಕೆನಾ. ಈ ಕಡೆ ಒಂದು ಸೈಡ್ ಫಸ್ಟ್, ಆ ಕಡೆ ಒಂದು ಸೈಡ್, ಆ ಥರ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಮಧ್ಯೆ ಕರೆಕ್ಟಾಗಿರುತ್ತೆ. ನಿಮ್ಗೆ ಆ ಕಡೆ ಈ ಕಡೆ ಎಕ್ಸ್ಪೆಂಡ್ ಆಗೋಲ್ಲ ಬಟ್ಟೆ. ಓಕೆನಾ. ಅಕಸ್ಮಾತ್ ಎಕ್ಸ್ಟ್ರಾ ಬಟ್ಟೆ ಬಂದರೆ ಸೈಡಿಗೆ ಬರುತ್ತೆ, ಕಟ್ ಮಾಡಿಬಿಡ್ಬೋದು, ತೊಂದರೆ ಏನಿಲ್ಲ. ಓಕೆನಾ. ಈ ರೀತಿ ಆರಾಮಾಗಿ ಸ್ಟಿಚ್ ಮಾಡಿಕೊಂಡ್ರೆ ಫ್ರಾಕ್ ರೆಡಿ ಆಗುತ್ತೆ ನೋಡಿ. ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಅದು ಒಂಥರ ನೆಟ್ಟೆಡ್ ಥರ ಇರೋದ್ರಿಂದ ಒಂಥರ ಸಖತ್ತಾಗಿದೆ ಫ್ರಾಕು. ಯಾಕೆಂದರೆ ಈ ಥರದ್ದು ಫ್ರಾಕ್ಗೆಲ್ಲ ಈ ಥರ ಬಟ್ಟೆ ಇದ್ರೇ ಒಂಥರ ಚೆನ್ನಾಗಿರುತ್ತೆ. ಒಂಥರ ತೆಳ್ಳಗೆ ಸ್ಮೂತಾಗಿರೋ ಬಟ್ಟೆಗಳಾದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಫ್ರಿಲ್ಲೆಲ್ಲ ಎದ್ದು ಕಾಣಿಸುತ್ತೆ, ಒಂಥರ ಚೆನ್ನಾಗಿ ಲುಕ್ಕು ಕೊಡುತ್ತೆ ಅದಕ್ಕೆ. ಆ ಥರ ನೀವು ನಾನು ಹೇಳ್ದಂಗೆ ಎಲ್ಲ ಥರದಕ್ಕೂ ನೀವು ಇವಾಗ ಬಾರ್ಡ್ರ್ ಸೀರೆಗೆಲ್ಲ ಈ ಥರ ಫ್ರಿಲ್ ಕೊಟ್ಟರೆ ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೆ ಲಂಗ ಥರ ಫ್ರಿಲ್ ಕೊಟ್ಟರೆ ಚೆನ್ನಾಗಿರುತ್ತೆ. ಈ ಥರ ಕೆಳಗಡೆ ಫ್ರಿಲ್ ಕೊಡ್ತೀವಲ್ಲ ಆ ಥರ ಕೊಟ್ಟರೆ ಚೆನ್ನಾಗಿರಲ್ಲ. ಹಾಗೆ ಒಂದೊಂದಕ್ಕೆ ಒಂದೊಂದು ಥರ ಡಿಸೈನು ಚೆನ್ನಾಗಿ ಕಾಣಿಸುತ್ತೆ. ಓಕೆನಾ. ಒಂದೊಂದಕ್ಕೆ ಚೆನ್ನಾಗೇ ಕಾಣಿಸಲ್ಲ, ಆ ಥರ ಇರುತ್ತೆ. ನೋಡಿ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಇದೇ ರೀತಿ ಇವಾಗ ಇನ್ನೊಂದು ಪೀಸಿಗೂ ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಂಡು ಇನ್ನೊಂದು ಪೀಸ್ನು ಸೇಮ್ ಅದೇ ರೀತಿಯೇ ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಂಡು ಒಂದು ಸೈಡ್ ಸ್ಟಿಚ್ ಮಾಡಿ ಮತ್ತು ಇನ್ನೊಂದು ಸೈಡು ಸ್ಟಿಚ್ ಮಾಡ್ಕೊಳ್ಳಿ. ಹೀಗೇ ಸ್ಟಿಚ್ ಮಾಡಿದ್ರೆ ರೆಡಿ ಆಗುತ್ತೆ ನೋಡಿ. ತುಂಬಾ ಬ್ಯೂಟಿಫುಲ್ ಆಗಿದೆ ಫ್ರಾಕು. ನಾನು ಹೇಳ್ದಂಗೆ ಸೈಡ್ ಸ್ಟಿಚಿಂಗ್ ಆಗಲಿ ಮತ್ತು ಸ್ಲೀವ್ಸ್ ಅಟ್ಯಾಚಿಂಗ್ ಆಗಲಿ ಅದು ಬೇರೆ ವಿಡಿಯೋ ಇದೆ, ಈ ವಿಡಿಯೋದಲ್ಲಿ ಬರೋಲ್ಲ. ಅದು ಮಾಮೂಲಿ ಈ ಥರ ಸ್ಟಿಚ್ ಮಾಡಿರೋದಷ್ಟೇ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಓಕೆನಾ. ಈ ರೀತಿ ರೆಡಿ ಮಾಡಿದ್ಮೇಲೆ ಫ್ರಾಕು ರೆಡಿಯಾಗುತ್ತೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನಾನೊಂದು ಗೊಂಬೆಗೆ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ, ಅದನ್ನು ಹಂಗೆ ತೋರ್ಸೋಕ್ಕಾಗಲಿಲ್ಲ ನನಗೆ ವೀಡಿಯೋ ಫೋನ್ ಇಟ್ಕೊಂಡು, ಹಾಗಾಗಿ ಇಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ. ಅವ್ರು ಹಾಕ್ಕೊಂಡಾಗಲೂ ಬೇಕಾದ್ರೆ ಒಂದು ವೀಡಿಯೋ ಮಾಡಿ ಹಾಕ್ತೀನಿ. ಓಕೆನಾ. ನೋಡಿ ಸ್ಲೀವ್ಸ್ ಆಗಲಿ ನೆಕ್ ಆಗಲಿ ಎಲ್ಲ ಸೂಪರಾಗಿ ಬಂದಿದೆ. ಟ್ಯಾಗು ಇಟ್ಟಿದ್ದೀನಿ, ಫ್ರಿಲ್ ಇಟ್ಟಿದ್ದೀನಿ. ಇದು ಮಂಡಿ ಅಷ್ಟಕ್ಕೆ ಬರುತ್ತೆ, ಮಂಡಿಯಿಂದ ಮೇಲಕ್ಕೆ ಬರೋಲ್ಲ, ಮಂಡಿವರೆಗೂ ಬರೋ ಥರ ಫ್ರಾಕ್ ಥರ ರೆಡಿ ಮಾಡಿರುವಂಥ ಫ್ರಾಕ್ ಇದು. ಓಕೆನಾ. ಸ್ಯಾರಿಯಲ್ಲಿ ಫ್ರಾಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ. ಓಕೆನಾ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.